ಚಿಕ್ಕಬಳ್ಳಾಪುರದಲ್ಲಿ ಮಾಜಿ ಯೋಧ ಉಪವಾಸ ಸತ್ಯಾಗ್ರಹಕ್ಕೆ ಮುಂದಾಗಿದ್ದಾರೆ. ಅಹೋರಾತ್ರಿ ಧರಣಿ ನಡೆಸ್ತಾ ಇದ್ದಾರೆ ಮಾಜಿ ಸೈನಿಕ ಶಿವಾನಂದ ರೆಡ್ಡಿ. ಕಾರ್ಗಿಲ್ ಯುದ್ಧದಲ್ಲಿ ಕಾಲ್ ಕಳೆದುಕೊಂಡಿದ್ರು ಮಾಜಿ ಸೈನಿಕ. ನ್ಯಾಯಕ್ಕಾಗಿ ತಾಲೂಕು ಕಚೇರಿಯ ಎದುರು ಅಹೋರಾತ್ರಿ ಧರಣಿಗೆ ಮುಂದಾಗಿದ್ದಾರೆ. ಸರ್ಕಾರದಿಂದ ಸಿಗಬೇಕಾದ ಮೂಲಭೂತ ಸೌಲಭ್ಯ ಸಿಕ್ಕಿಲ್ಲ ಅಂತ ಧರಣಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಪತ್ನಿ ಮಕ್ಕಳ ಸಮೇತ ಅಹೋರಾತ್ರಿ ಉಪವಾಸ ಸತ್ಯಾಗ್ರಹಕ್ಕೆ ಮುಂದಾಗಿದ್ದಾರೆ. ಕಾರ್ಗಿಲ್ ಯುದ್ಧದಲ್ಲಿ ಹೋರಾಡಿದಂಥ ಯೋಧನಿಗೆ ಇದೆಂಥ ಸ್ಥಿತಿ, ದೇಶ ಮೊದಲು ಅಂತ ಹೇಳಿ ಪ್ರಾಣವನ್ನು ಪಣಕ್ಕಿಟ್ಟು ಆ ಗಡಿಯಲ್ಲಿ ಪ್ರಾಣ ಒತ್ತೆ ಇಟ್ಟು ದೇಶಕ್ಕಾಗಿ ಹೋರಾಡಿದಂಥ ಯೋಧ ಕಾರ್ಗಿಲ್ ಯುದ್ಧದಲ್ಲಿ ಅವರ ಕಾಲು ಕಳ್ಕೊಂಡಿದ್ದಾರೆ. ಅವ್ರಿಗೇನು ಸಲ್ಲಬೇಕು ಸರ್ಕಾರದಿಂದ ಅದು ಸಿಕ್ಕಿಲ್ಲ. ಈಗ ಅವರು ಉಪವಾಸ ಸತ್ಯಾಗ್ರಹಕ್ಕೆ ಮುಂದಾಗಿದ್ದಾರೆ, ಅದು ಹೆಂಡತಿ ಮಕ್ಕಳ ಸಮೇತ. ಸೈನಿಕರನ್ನು ಸರ್ಕಾರ ನಡೆಸ್ಕೊಳ್ಳುವಂಥ ರೀತಿನ ಇದು. ತಮ್ಮ ಇಡೀ ಕುಟುಂಬವನ್ನು ಬಿಟ್ಟು ದೇಶಕ್ಕಾಗಿ ಬಾರ್ಡರ್ಗೆ ಹೋಗಿ ಗನ್ ಹಿಡಿದು ಪ್ರಾಣ ಒತ್ತೆ ಇಟ್ಟು ದೇಶ ಸೇವೆ ಮಾಡುವಂಥ ಸೈನಿಕನ ಪರಿಸ್ಥಿತಿ ಇವತ್ತು ಹೀಗಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಮಾಜಿ ಸೈನಿಕ ಶಿವಾನಂದ ರೆಡ್ಡಿ ಈ ರೀತಿಯ ಉಪವಾಸ ಸತ್ಯಾಗ್ರಹ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅವ್ರಿಗೆ ಕಾಲು ಹೋಗಿದೆ, ಜೀವನ ನಡೆಸೋದು ಕಷ್ಟ ಆಗಿದೆ. ಸರ್ಕಾರದಿಂದ ಏನು ನೆರವು ಸಿಗಬೇಕಾಗಿತ್ತು, ಏನೂ ನೆರವು ಸಿಕ್ಕಿಲ್ಲ. ಹೀಗಾಗಿ ಅಹೋರಾತ್ರಿ ಧರಣಿ ಮಾಡೋದಕ್ಕೆ ಸೈನಿಕ ಮುಂದಾಗಿದ್ದಾರೆ. ಇದೆಂಥ ಸ್ಥಿತಿ ಬಂತಪ್ಪ ಅಂತ ಅನಿಸುತ್ತೆ. ಚಿಂತಾಮಣಿ ಮೂಲದ ಮಾಜಿ ಸೈನಿಕ ಶಿವಾನಂದ ರೆಡ್ಡಿ ಅವರು ಈ ರೀತಿ ಧರಣಿ ಕೂತಿರೋದನ್ನು ನೋಡ್ಬೋದು. ಕಾರ್ಗಿಲ್ ಯುದ್ಧ, ಪಾಕಿಸ್ತಾನದ ವಿರುದ್ಧ ನಡೆದ ಯುದ್ಧದಲ್ಲಿ ಕಾಲು ಕಳೆದುಕೊಂಡಿದ್ದಂಥ ಸೈನಿಕ ಇದುವರೆಗೂ ಕೂಡ ಸರ್ಕಾರದಿಂದ ಸಿಗಬೇಕಾದಂಥ ಯಾವ ಮೂಲಭೂತ ಸೌಕರ್ಯ ಸಿಗದೆ ಕಂಗಾಲಾಗಿ ಅಹೋರಾತ್ರಿ ಧರಣಿಗೆ ಮುಂದಾಗಿದ್ದಾರೆ. 1999 ಕಾರ್ಗಿಲ್ ಸಮಯದಲ್ಲಿ ಪೂಂಚ್ ಸೆಕ್ಟರ್ ಇದ್ದೆ. ನೈಟ್ ಡ್ಯೂಟಿ ಸಮಯದಲ್ಲಿ ನನ್ನ ಕಾಲ್ ಫ್ರಾಕ್ಚರ್ ಆಯಿತು. ಆವತ್ತಿಂದ ಇದುವರೆಗೂ 26 ವರ್ಷಗಳು ಕಳೆದಿದೆ. ನನಗೆ ಸಿಗಬೇಕಾದಂಥ ನ್ಯಾಯ ಚಿಂತಾಮಣಿ ತಾಲೂಕು ಆಡಳಿತದಿಂದ ಸಿಕ್ಕಿಲ್ಲ. ಆದ್ರಿಂದ ನನ್ನ ಈ ಡಿಸೇಬಲ್ ಸರ್ಟಿಫಿಕೇಟ್ ಇಟ್ಕೊಂಡು ನಾನು ಇವತ್ತು 26 ವರ್ಷಗಳ ಇಂದ ನನಗೆ ಅನ್ಯಾಯ ಮಾಡಿದಂಥ ಅಧಿಕಾರಿಗಳ ವಿರುದ್ಧ ಪ್ರತಿಭಟಿಸಲು ಇಲ್ಲಿ ಕೂತಿದ್ದೀನಿ ಸರ್. ಯಾಕೆ ಸ್ಪಂದಿಸ್ತಾ ಇಲ್ಲ ಸರ್? ನಾನು ಲಂಚ ಕೊಟ್ಟಿಲ್ಲ ಸರ್, ಅದಕ್ಕೆ ಸ್ಪಂದಿಸ್ತಾ ಇಲ್ಲ ಸರ್. ಯಾರ್ಯಾರು ಹೇಳಿದ್ರು ಲಂಚ ಕೇಳಿ? ಲಂಚ ಸರ್, ನಾನು ಬಂದಾಗ್ಲೇ ಜಮೀನೇ ಇಲ್ಲ ಅಂತ ಶ್ರೀನಿವಾಸಪುರಕ್ಕೆ ಕಳಿಸ್ತಾರ. 2005ರಲ್ಲಿ ಚಿಂತಾಮಣಿ ತಾಲೂಕ್ ಜಮೀನೇ ಇಲ್ಲ ಅಂತ ಶ್ರೀನಿವಾಸಪುರಕ್ಕೆ ಕಳಿಸ್ತಾರ. 20ರಲ್ಲಿ ಇಲ್ಲಿ ಬೆಂಗಳೂರವ್ರು ಕೊಡೋದಕ್ಕೆ ಜಮೀನಿದೆ, ದೊಡ್ಡ ಶ್ರೀಮಂತರು ಕೊಡೋದಕ್ಕೆ ಜಮೀನಿದೆ, ಕೋಟ್ಯಾಧಿಪತಿಗಳು ಕೊಡೋದಕ್ಕೆ ಜಮೀನಿದೆ. ಒಬ್ಬ ಅಂಗವಿಕಲ ಮಾಜಿ ಸೈನಿಕ ಕೊಡೋದಕ್ಕೆ ಇವ್ರಿಗೆ 5 ಎಕರೆ ಜಮೀನಿಲ್ಲ ಸರ್. ಎಷ್ಟು 1000 ಎಕರೆ ಕೊಟ್ಟಿದ್ದಾರೆ ಸರ್ ಅಷ್ಟು ದಿನದಿಂದ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಚಿಕ್ಕಬಳ್ಳಾಪುರದ ಪ್ರತಿನಿಧಿ ಸುರೇಶ್. ಒಬ್ಬ ಮಾಜಿ ಸೈನಿಕರನ್ನು ಯಾಕೆ ಹೀಗೆ ನಡೆಸ್ಕೊಳ್ಳಾಗ್ತಾ ಇದೆ? ಅವರ ಆರೋಪ ಮಾಡ್ತಾ ಇರೋದು ಲಂಚ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಅವ್ರಿಗೆ ಸಿಗಬೇಕಾದ ಸೌಕರ್ಯ ಸಿಕ್ಕಿಲ್ವಾ? ಖಂಡಿತ ವಿಜಯ್, ಯಾಕಂದ್ರೆ ಸುಮಾರು ಒಂದು 25 ವರ್ಷಗಳಿಂದ ಸುಮಾರಿನಲ್ಲಿ ಈ ಒಂದು ಹೋರಾಟ ನಡೆಸ್ಕೊಂಡ್ ಬರ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ತನಗೆ ಒಂದು ಮಾಜಿ ಸೈನಿಕ ತಾನು ಏನು ಕಾರ್ಗಿಲ್ ಯುದ್ಧದಲ್ಲಿ ಒಂದು ಕಾಲು ಕಳ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಏನು ಸೊಸೈಟಿಯೆಲ್ಲ ಭಾರಿ ಗೌರವವಾಗಿ ವೆಲ್ಕಮ್ ಮಾಡ್ಕೊಂತಾರೆ, ಭಾರಿ ಗೌರವದಿಂದ ನೋಡ್ಕೊಂತಾರೆ. ಆದ್ರೆ ಸೌಲಭ್ಯ ಕೊಡೋ ವಿಚಾರದಲ್ಲಿ ಈ ರೀತಿ ನಿರ್ಲಕ್ಷ್ಯ ಮಾಡಿರುತ್ತೆ ನಿಜಕ್ಕೂ ಜಿಲ್ಲಾಡಳಿತಕ್ಕೆ ಒಂದು ನಾಚಿಕೆ ಆಗ್ಬೇಕಾಗ್ತದೆ. ಯಾಕಂತಂದ್ರೆ 20 ವರ್ಷಗಳಿಂದ ಈತ ಪಾಪ ಒಂದು ತನಗೆ ಒಂದು ಕೋಟ ಏನು ಮಾಜಿ ಸೈನಿಕನ ಒಂದು ಕೋಟ ಇರ್ತದೆ. ಆ ಕೋಟಾದಲ್ಲಿ ಒಂದು ಜಮೀನು ಕೊಡ್ಬೇಕು ಅನ್ನೋದು ಕೂಡ ಒಂದು ಕಾನೂನಿದೆ. ಆ ಕಾನೂನು ಅಡಿಯಲ್ಲಿ ಅವ್ರಿಗೆ ಒಂದು ಜಾಗ ಕಲ್ಪಿಸ್ಕೊಡ್ಬೇಕು ಅನ್ನೋದು ಕೂಡ ಇರ್ತದೆ. ಆದ್ರೆ ಇವರು ಸುಮಾರು ವರ್ಷಗಳ ಅರ್ಜಿ ಸಲ್ಲಿಸಿ ಸಾಕಷ್ಟು ಕಚೇರಿ ಅಲ್ದ್ರೂ ಕೂಡ ಇದುವರೆಗೂ ಕೂಡ ಅವ್ರಿಗೆ ಒಂದು ಜಾಗ ಕೊಡ್ಲಿಕ್ಕೆ ತಾಲೂಕು ಆಡಳಿತ ಏನು ಚಿಂತಾಮಣಿ ತಾಲೂಕು ಆಡಳಿತ ಇದುವರೆಗೂ ಮಾಡದೇ ಇರತಕ್ಕಂಥದ್ದು. ಇದರಿಂದ ಏನು ಶಿವಾನಂದ ರೆಡ್ಡಿ ಏನಿದ್ದಾರೆ ಅವರು ಇವತ್ತು ಮನನೊಂದು ಕೊನೆಗೆ ಚಿಂತಾಮಣಿ ತಾಲೂಕು ಕಚೇರಿ ಎದುರು ಇವತ್ತು ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದಾರೆ. ತನ್ನ ಒಂದು ಕಾಲು ಕಳ್ಕೊಂಡಿದೆ, ತನ್ನ ಅಸಹಾಯಕನಾಗಿದ್ದೀನಿ, ನನಗೊಂದು ವ್ಯವಸ್ಥೆ ಮಾಡ್ಕೊಡಿ ಅಂತ ಹೇಳಿದ್ರೆ ಇಂಥ ಒಂದು ಅಜ್ಜೆಗಟ್ಟ ಒಂದು ಆಡಳಿತ ವ್ಯವಸ್ಥೆ ಈ ಒಂದು ಮಾಜಿ ಸೈನಿಕನ ಈ ರೀತಿ ನಡ್ಕೊಂತಾ ಇರೋದಕ್ಕೆ ನಿಜಕ್ಕೂ ಒಂದು ಇಡೀ ದೇಶ ಒಂದು ತಲೆ ತಗ್ಗಿಸುವಂತ ವಿಚಾರ ಅಂತ ಹೇಳ್ಬೋದು ವಿಜಯ್. ಥ್ಯಾಂಕ್ ಯು ಸುರೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.